Hi friends, I am Usha J. My topic is resolution of conflict. Meaning, conflict resolution is the conceptualized as the method and process involved in facilitating the peaceful ending of conflict and resolution. ಅಂದರೆ ಇದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನು ಪೀಸ್ಫುಲ್ ಎಂಡಿಂಗ್ನ ರೆಸ್ಟ್ರಿಬ್ಯೂಷನ್ ಮಾಡುತ್ತೆ ಮತ್ತು ಮೆಥಡ್ಸ್ ಆ್ಯಂಡ್ ಪ್ರೊಸೆಸ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಕಾನ್ಸೆಪ್ಟ್ನ ಇದು ಕಲ್ಪಿಸುತ್ತೆ. ಮತ್ತು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಎ ವೈಡ್ ರೇಂಜ್ ಆಫ್ ಪೊಸಿಷನ್ ಅಕ್ರಾಸ್ ಮೆನಿ ಜಾಬ್ ಸೆಕ್ಟರ್. ದೀಸ್ ರಿಕ್ವೈರ್ಮೆಂಟ್ ಈಸ್ ಬೇಸ್ಡ್ ಆನ್ ಅರೌಂಡ್ ದಿ ಫ್ಯಾಕ್ಟ್ ದಟ್ ಕಾನ್ಫ್ಲಿಕ್ಟ್ ಟು ರೆಡ್ಯೂಸ್ ದಿ ಪ್ರೊಡಕ್ಟಿವಿಟಿ ದಿ ಕ್ರಿಯೇಟ್ ಆನ್ ಡಿಫಿಕಲ್ಟ್ ವರ್ಕ್ ಎನ್ವಿರಾನ್ಮೆಂಟ್ ಲೀಡಿಂಗ್ ಟು ವಾಂಟೆಡ್ ಟರ್ನ್ಓವರ್ ಇನ್ ಸ್ಟಾಫ್ ಆ್ಯಂಡ್ ರೆಡ್ಯೂಸ್ಡ್ ಮಾರಲ್. ಅಂದರೆ ಇದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನು ಸ್ಕಿಲ್ಸ್ನ ರಿಕ್ವೈರ್ ಮಾಡಿ ವೈಲ್ಡ್ ರೇಂಜ್ ಪೊಸಿಷನ್ನ ಹಲವಾರು ಜಾಬ್ ಸೆಕ್ಟರ್ಸ್ಗೆ ಇದು ಅಕ್ರಾಸ್ ಮಾಡ್ತದೆ. ಇದು ಫ್ಯಾಕ್ಟ್ ಪ್ರೊಡಕ್ಟಿವಿಟಿನ ಕಾನ್ಫ್ಲಿಕ್ಟ್ ಮೇಲೆ ರೆಡ್ಯೂಸ್ ಮಾಡುತ್ತೆ ಮತ್ತು ಇದು ಡಿಫಿಕಲ್ಟ್ ವರ್ಕ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ರೆಸಲ್ಯೂಷನ್ ಆಫ್ ಕಾನ್ಫ್ಲಿಕ್ಟಲ್ಲಿ 5 ಸ್ಟ್ರಾಟಜಿ ಮೇಯ್ನಾಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಅವಾಯ್ಡಿಂಗ್, ಸೆಕೆಂಡ್ ಒನ್ ಕಾಂಪಿಟಿಂಗ್, ಥರ್ಡ್ ಒನ್ ಅಕಾಮಡೇಟಿಂಗ್, ಫೋರ್ತ್ ಒನ್ ಕೊಲಾಬರೇಟಿಂಗ್, ಫಿಫ್ತ್ ಒನ್ ಕಾಂಪ್ರಮೈಸಿಂಗ್. ಅದರಲ್ಲಿ ಫಸ್ಟ್ ಒನ್ನು ಅವಾಯ್ಡಿಂಗ್ ಈಸ್ ವೆನ್ ಪೀಪಲ್ ಜಸ್ಟ್ ಇಗ್ನೋರ್ಡ್ ಆರ್ ವಿತ್ಡ್ರಾ ಫ್ರಮ್ ದಿ ಕಾನ್ಫ್ಲಿಕ್ಟ್. ದೇ ಚೂಸ್ ದಿ ಮೆಥಡ್ ವೆನ್ ದಿ ಡಿಸ್ಕಂಫರ್ಟ್ ಆ್ಯಂಡ್ ಕನ್ಫರ್ಮೇಷನ್ exceed the potential reward of resolution of the conflict. While this might seem easy to accommodate for the facilitator, people aren't really contributing anything of value to conservation and maybe withholding worthwhile ideas. When conflict is avoiding, nothing is resolved. ಅಂದರೆ ಇದು ಅವಾಯ್ಡಿಂಗ್ ಪೀಪಲ್ಸ್ನ ಕಾನ್ಫ್ಲಿಕ್ಟ್ನಿಂದ ಇಗ್ನೋರ್ ಅಥವಾ ಹಿಂದೆ ಸರಿದಾಗ ಇದು ಹಿಂದೆ ಸರಿಯೋದನ್ನ ಇದು ತಪ್ಪಿಸುತ್ತೆ. ಮತ್ತು ಇದು ಫೇಸ್ ಟು ಫೇಸ್ ಅಶ್ವಸ್ಥೆ ರೆಸಲ್ಯೂಷನ್ ಕಾನ್ಫ್ಲಿಕ್ಟ್ನ ಇದು ಪ್ರತಿಫಲವನ್ನು ಮೀರಿದಾಗ ಈ ವಿಧವನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು ಫೆಸಿಲಿಟೇಟರ್ಗೆ ಇದು ಸ್ಥಳಾವಕಾಶವನ್ನು ಕಲ್ಪಿಸೋದು ತುಂಬ ಈಸಿ ಅಂತ ಕೂಡ ಇದು ತೋರಿಸ್ತದೆ. ಮತ್ತು ಪೀಪಲ್ಸ್ಗೆ ಉಪಯುಕ್ತವಾದ ಐಡಿಯಾಸ್ಗಳನ್ನು ಹೋಲ್ಡಿಂಗ್ ಮಾಡಬಹುದು. ನೆಕ್ಸ್ಟ್ ಒನ್ Competing is used by peoples who go into a conflict planning to win. They assertive or not cooperative. This method is characterized by the assumption that one side wins and everyone easily loses. It does allow the room for deserved perspectives into a well-informed total picture. Competing might work is sports or war, but it is really a good strategy for group ಪ್ರಾಬ್ಲಮ್ ಸಾಲ್ವಿಂಗ್. ಅಂದರೆ ಸೆಕೆಂಡ್ ಒನ್ನು ಕಾಂಪಿಟೇಟಿಂಗ್ ಅಂದರೆ ಸ್ಪರ್ಧೆ. ವಿನ್ ಯಾವಾಗಲೂ ಕಾನ್ಫ್ಲಿಕ್ಟ್ ಪ್ಲ್ಯಾನಿಂಗ್ಗೆ ಹೋಗುವ ಪೀಪಲ್ಸ್ಗೆ ಯೂಸ್ ಆಗುತ್ತೆ. ಅಂದರೆ ಇದು ಕಾಂಪೀಟ್ ಮಾಡುವ ಪೀಪಲ್ಸ್ಗೆ ಇದು ಯೂಸ್ ಆಗುತ್ತೆ. ಮತ್ತು ಅವರು ಅಸರ್ಟಿವ್ ಮತ್ತು ಕೋಆಪರೇಟಿವ್ ಅಲ್ಲ. ಈ ಮೆಥಡ್ಸಲ್ಲಿ ಒಂದು ಕಡೆ ವಿನ್ ಆಗಬಹುದು, ಇನ್ನೊಂದು ಕಡೆ ಉಳಿದವ್ರನ್ನ ನಾವು ಕಳೆದುಕೊಳ್ತೀವಿ ಅನ್ನೋ ಭಯನೂ ಕೂಡ ಇರುತ್ತೆ. ಇದು ಇನ್ಫಾರ್ಮೇಷನ್ನ ಒಟ್ಟು ಪಿಕ್ಚರ್ಗೆ ಇದು ಅವಕಾಶ ನೀಡೋದಿಲ್ಲ. ಇದು ಗ್ರೂಪ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಆಗಿರ್ತದೆ. ಥರ್ಡ್ ಒನ್ accommodating is the strategy where one partly gives into the wishes or demands of another, they being cooperative but not assertive. These many appear to be a gracious way to give in when one figure out has been wrong about a argument. It is less helpful when one party accommodates another merely to preserve harmony or to avoid distribution like evidence. It can result
ಈಸ್ ಅನ್ರಿಸಾಲ್ವ್ಡ್ ಇಶ್ಯೂಸ್. ಅಂದರೆ ಇದು ಮೂರನೇ ಪಾಯಿಂಟ್ ಆಗಿರುತ್ತೆ. ಅಕಾಮಡೇಟ್ ಅಂದರೆ ವಸತಿ. ಅಕಾಮಡೇಟ್ ಈಸ್ ಎ ಸ್ಟ್ರಾಟಜಿಲಿ ಇದು ಮತ್ತೊಂದು ಪಾರ್ಟ್ ಆಗಿಯೂ ಕೂಡ ಇರುತ್ತೆ. ಇದು ಡಿಮ್ಯಾಂಡ್ಸ್ ನೀಡ್ಸ್ನ ಸ್ಟ್ರಾಟಜಿ ಆಗಿರ್ತದೆ. ಅವರು ಕೋಆಪರೇಟಿವ್ ಬಟ್ ನಾಟ್ ಅಸರ್ಟಿವ್, ಅಂದರೆ ಅವರು ಪ್ರತಿಪಾದಿಸೋದಿಲ್ಲ. ಅವರು ಆ ವಾದದ ಬಗ್ಗೆ ತಪ್ಪಾಗಿ ಭಾವಿಸಿದಾಗ ಇದು ಒಳ್ಳೆ ಮಾರ್ಗನ ಇದು ತೋರಿಸುತ್ತೆ. ಮತ್ತು ಅಡ್ಡಿಪಡಿಸುವುದನ್ನು ತಪ್ಪಿಸಲು ಇದು ಒಂದು ಪಕ್ಷವು ಕೂಡ ಇನ್ನೊಂದು ಪಕ್ಷಕ್ಕೆ ಅವಕಾಶ ನೀಡಿದಾಗ ಅದು ಕಡಿಮೆ ಸಹಾಯಕವಾಗ್ತದೆ. ಮತ್ತು ಇದು ಅನ್ರಿಸಾಲ್ವ್ಡ್ ಇಶ್ಯೂಗೆ ಕಾರಣ ಕೂಡ ಆಗಬಹುದು. ನೆಕ್ಸ್ಟ್ ಒನ್, ಕೊಲಾಬರೇಟಿಂಗ್ is the method used when people are both assertive and cooperative. A group many learn to allow each participant to make a contribution with the possibility of co-creating a shared solution that everyone can support. ಅಂದರೆ ಇದು ಪೀಪಲ್ಸ್ ಅಸರ್ಟಿವ್ ಆ್ಯಂಡ್ ಕೋಆಪರೇಟಿವ್ ಆಗಿರುವಾಗ ಬಳಸಲಾಗುವ ಇದು ಒಂದು ಟೈಪ್. ಅಂದರೆ ಅದು ಕೊಲಾಬರೇಟಿಂಗು. ಪ್ರತಿಯೊಬ್ಬರು ಬೆಂಬಲಿಸಬಹುದಾದ ಹಂಚಿಕೆ ಪರಿವಾರವನ್ನು ನಾವು ಪಾಸಿಬಿಲಿಟಿ ಮತ್ತು ಕೋ-ಕ್ರಿಯೇಟಿಂಗ್ ಶೇರ್ ಮಾಡ್ತೀವಿ. ಇದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತದೆ. ನೆಕ್ಸ್ಟು ಲಾಸ್ಟ್ ಒನ್, ಕಾಂಪ್ರಮೈಸಿಂಗ್. Another strategy is compromising, where participants are partly assertive and cooperative. The concept this is everyone gives up a little bit of what they want and one gets everything they want. The perception of the best outcome when working by compromising is that which slips the different compromise is perceived a being fair, even if one of is particularly happy with the final outcome. ಅಂದರೆ ಇದು ಕಾಂಪ್ರಮೈಸಿಂಗ್ ಅಂದರೆ ರಾಜಿ ಆಗೋದು. ಇದು ಮತ್ತೊಂದು ಸ್ಟ್ರಾಟಜಿಗೆ ಕಾಂಪ್ರಮೈಸ್ ಮಾಡ್ಕೊಳ್ತದೆ. ಮತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅಸರ್ಟಿವ್ ಮತ್ತು ಕೋಆಪರೇಟಿವ್, ಇದು ಪ್ರತಿಯೊಬ್ಬರು ತಮಗೆ ಬೇಕಾದದನ್ನು ಸ್ವಲ್ಪ ಮಟ್ಟಿಗೆ ಬಿಡ್ತಾರೆ. ಮತ್ತು ಯಾರು ಅವರು ಬಯಸಿದ್ದು ಎಲ್ಲವನ್ನು ಕೂಡ ಪಡೆಯೋಕ್ಕಾಗಲ್ಲ ಮತ್ತು ಪಡೆಯೋಕ್ಕಾಗೋದಿಲ್ಲ ಅನ್ನೋದಿದೊಂದು ಕಾನ್ಸೆಪ್ಟ್ ಇದು. ಮತ್ತು ಇದು ಕಾಂಪ್ರಮೈಸಿಂಗ್ ಮೂಲಕ ವರ್ಕ್ ಮಾಡುವಾಗ ಒಳ್ಳೆ ರಿಸಲ್ಟ್ನ ಇದು ಕೊಡ್ತದೆ. ಮತ್ತು ಡಿಫ್ರೆಂಟ್ ಕಾಂಪ್ರಮೈಸ್ ವಿಭಜಿಸ್ತದೆ. ಮತ್ತು ಫೈನಲ್ ರಿಸಲ್ಟ್ ಬಗ್ಗೆ ಯಾರು ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಹ್ಯಾಪಿನೆಸ್ನ ಕಾಂಪ್ರಮೈಸ್ ಎಂದು ಗ್ರಹಿಸಬೇಕಾಗುತ್ತೆ. ಥ್ಯಾಂಕ್ ಯು ಆಲ್.